ಕಪಾಳ ಮೋಕ್ಷ ಆಗ್ಯದ, ಕಪಾಳ ಹೊಡೆದಂಗೆ ಆಗ್ಯದ ಅಂತೇಳಿ ಸಿದ್ದರಾಮಯ್ಯರು ವ್ಯಂಗ್ಯ ಮಾಡಿದ್ದಾರೆ. ಅದಕ್ಕೆ ಅವ್ರು ವ್ಯಂಗ್ಯ ಮಾಡೋದ್ರಲ್ಲಿ ಅರ್ಥದ ಹೌದು, ಇಷ್ಟು ನೀವು ಏರಿಸಿದ್ರಿ, ನಾವು ಕಡಿಮೆ ಏರಿಸಿದ್ವಿ, ಅದು ದೊಡ್ಡದಾಗಿ ನೀವು ಜನರ ಆಕ್ರೋಶ ಹೆಚ್ಚಾಗಿರುತ್ತೆ, ಜನಾಕ್ರೋಶ ಆಂದೋಲನ ಮಾಡಿದ್ರಿ, ಮತ್ತು ನಾವು ಎಂಥ ಆಕ್ರೋಶನ ವ್ಯಕ್ತಪಡಿಸೋ ನಿಮಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ರಾಜಕೀಯ ಪಕ್ಷಗಳು ಅವರು ಒಬ್ಬರನ್ನೊಬ್ಬರು ಟೀಕಾ ಮಾಡಿ ಮತ್ತು ರಾತ್ರಿ ಒಂದಾಗಿರೋರು. ಯಾಕಂದರೆ ಅವ್ರನ್ನ ಬಿಟ್ಟು ಇವ್ರು ಬರುವಂಗಿಲ್ಲ, ಇವ್ರನ್ನ ಬಿಟ್ಟು ಅವ್ರು ಬರುವಂಗಿಲ್ಲ, ಮತ್ತೆ ಮೂರನೇ ಬರಬಾರ್ದು ಅಂತಿಲ್ಲ. ಮೂರನೇ ಒಂದು ಶಕ್ತಿ ಆಗ್ತದೆ, ನಾವು ಹಾಳಾಗಿ ಹೋಗ್ತೀವಪ್ಪ, ಮನೆಗೆ ಹೋಗ್ತೀವಿ ಅನ್ನೋ ಕಾರಣಕ್ಕಾಗಿ ಅವರವರಲ್ಲಿ ಅವರ ವಿರೋಧ ಪಕ್ಷ, ಅವರ ಆಡಳಿತಾರೂಢ ಪಕ್ಷ ತಮ್ಮ ಬೇಕಾಗುವಂಗೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ. ಈ ನೆಲೆಯಲ್ಲಿ ಈ ಅಬಕಾರಿ ನಮ್ಮ ಏನು ಬೆಲೆಗಳನ್ನು ಏರಿಸಿದ್ದಾರೆ, ಸುಂಕವನ್ನು ಹೆಚ್ಚು ಮಾಡಿದ್ದಾರೆ, ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ, ಇದು ತುರ್ತು ಏನಪ್ಪ ಅಂತಂದ್ರೆ ಇವತ್ತೆಲ್ಲರೂ ಗಾಬರಿಗೊಳ್ಳುವಂಥದ್ದಾಗಿದೆ. ಯಾಕಂತಂದ್ರೆ ಮೊದಲ ಮೇಲೆ ಹೇಳ್ತಾ ಇದ್ವಿ, ಕೊಳ್ಳೋ ಶಕ್ತಿ ಇಲ್ಲಪ್ಪ ನಮ್ಮ ಜನಕ್ಕೆ, ಕೊಳ್ಳೋ ಶಕ್ತಿ ಇಲ್ಲ, ಉದ್ಯೋಗಗಳಿಲ್ಲ, ಬೆಲೆ ಏರಿಕೆಯಿಂದ ತತ್ತರಾಗಿ ಹೋಗ್ಯದ. ಈಗ ಇನ್ನೂ ಮತ್ತೆ ತತ್ತರ ಮಾಡೋದು, ಅವರ ಬದುಕನ್ನು ಇನ್ನಷ್ಟು ತೊಂದರೆಗೀಡು ಮಾಡೋದು, ಎಲ್ಲಿಯ ಹಾದಿಪ ಇದು ಅಂತ. ಇದ್ಯಾವ ಕಾಲದ ಶಿಲಾಶಾಸನ ಅಂತ ಈ ರೀತಿಯಾಗಿ ಶಿಕ್ಷೆ ಕೊಡುವಂಥ ಒಂದು ಕಾನೂನು ತರುವಂಥದ್ದು ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತೊಮ್ಮೆ ಬೆಲೆ ಏರಿಕೆ ಕುರಿತಾಗಿ ಅದನ್ನು ಡೀಸೆಲ್ ಆಗಿರ್ಬೋದು, ಜೊತೆಗೆ ಪೆಟ್ರೋಲಿಯಂ ವಸ್ತುಗಳಾಗಿರ್ಬೋದು, ಇವೆಲ್ಲವೂ ಏರಿಸೋದ್ರಿಂದ ನಿಶ್ಚಿತವಾಗಿಯೂ ಬಡವನ ಹೊಟ್ಟೆಯನ್ನು ಬಡ್ದಂಗೆ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಇವರ ಏನು ಹೇಳ್ತಾರೆ ಸಿದ್ದರಾಮಯ್ಯ ಅಂದರೆ, ಇನ್ನು ಮುಂದೆ ಆದರೂ ಒಂದು ಯೋಗ್ಯ ಒಬ್ಬ ವ್ಯಕ್ತಿನ ತೊಗೊಂಡ್ಬಂದು ನೀವು ಒಂದು ರಾಜನೀತಿಯನ್ನು ಮಾಡಿರಿ, ರಾಜನೀತಿ ಮಾಡೋದು ಅರ್ಥನೀತಿಯನ್ನು ಉಪಯೋಗ ಮಾಡಿಕೊಡ್ರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ಗಳು, ಈ ಬೆಲೆ ಏರಿಕೆಗಳು ಇವತ್ತು ಪ್ರತಿಯೊಬ್ಬರನ್ನು ಭಾಳ ಸಂಕಷ್ಟಕ್ಕೆ ದೂಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ಸಂಕಷ್ಟಗಳಿಂದ ಈ ಬಡವ ಬದುಕಿ ಹೆಂಗೆ ಉಳಿತಾನ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ ಆಗುವುದು. ಯಾಕಂದ್ರೆ ಈಗಾಗಲೇ ಬೆಲೆ ಏರಿಕೆ ಆಗಿ ತತ್ತರಾಗ್ಯದ, ಮನೇಲಿ ಉದ್ಯೋಗ ಇಲ್ಲ, ಬೆಲೆ ದಿನಕ್ಕೆ ಏರ್ತಾನೆ ಇದೆ. ಯಾವ